ನಮಸ್ಕಾರ. ನಮಸ್ತೆ. ಹಾಯ್ ರಮ್ಯಾ. ಹಾಯ್. ಏನ ಇದು ರಾತ್ರಿ ಫೋನ್ ಮಾಡಿ ಇವಾಗ ಅರ್ಜೆಂಟ್ ಆಗಿ ಬಾ ಅಂತಿದ್ಯಾ? ನಾ ಹೆಂಗೆ ಬರ್ಲಿ? ಮದ್ವೆ ಅಂತಿದ್ಯಾ? ನಂಗೆ ಏನು ಅರ್ಥ ಆಗ್ತಿಲ್ಲ. ಏನ್ ನಡೀತಾ ಇದೆ ಇಲ್ಲಿ? ಇದಕ್ಕಿದ್ದಾಗೆ ಮ್ಯಾರೇಜ್ ಫಿಕ್ಸ್ ಆಯ್ತು. ನಾನೇನೆ ಮಾಡ್ಲಿ, ಅದಕ್ಕೆ ಕರ್ದೆ. ಸದ್ಯ ಬಂದ್ರಲ್ಲ. ಸ್ನೇಹ ಇಲ್ಲೇ? ಅವಳು ಇಲ್ಲೆಲ್ಲೋ ಇರ್ಬೇಕು. ಓ ಅಲ್ಲಿದ್ದಾಳೆ. ಹಾಯ್. ನಾನು ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಬರ್ತೀನಿ. ಓಕೆ. ಅಮ್ಮ, ಯಾಕೆ ಮಾಡ್ತಿದೀಯಾ? ಮಗಳ ಮದ್ವೆ, ನೀನೆಷ್ಟು ಸಂತೋಷವಾಗಿರ್ಬೇಕು. ಪಪ್ಪ, ಯಾಕೆ ಪಾಪ ಯೋಚನೆ ಮಾಡ್ತಿದೀಯಾ? ಆಗೋದೆಲ್ಲ ಒಳ್ಳೇದಕ್ಕೆ. ಸರಿ, ಮುಹೂರ್ತಕ್ಕೆ ಟೈಮ್ ಆಯ್ತು, ಬೇಗ ಬನ್ನಿ. ಅಯ್ಯೋ, ಬಾಸಿಂಗ ಕಟ್ಟೋದನ್ನೇ ಮರ್ತ್ಬಿಟ್ಟೆ. ಒಂದ್ ನಿಮಿಷ. ಹಾಯ್ ಸ್ನೇಹ. ಹಾಯ್. ಆಗಿತ್ಕೊಂಡು ಇಷ್ಟೊತ್ತ ಬರೋದು ನೀವು? ನೀವೆಲ್ಲ ಬಂದಿದ್ದು ತುಂಬಾ ಸಂತೋಷ ಆಯ್ತು ಕಣ್ರೆ. ಏ ಸ್ನೇಹ, ಈ ಚೈನ್ ನೋಡು, ನೀನ್ ಕೊಟ್ಟು ಓಲೆನೆ ಹಾಕೊಂಡಿದೀನಿ. ಚೆನ್ನಾಗಿದ್ಯಾ? ಕಿಟಿ, ನಿನ್ ಜೊತೆ ಮದುವೆನೇ ಬೇಡ ಅಂತಿದ್ದೋಳು ಇವತ್ತು ಇಷ್ಟೊಂದು ಖುಷಿಯಾಗಿದ್ದಾಳೆ ಅಂದ್ರೆ ನನ್ಗ್ಯಾಕೋ ಅನುಮಾನ. ಏಯ್, ಹೋಗ್ಬಿಡ್ಬೇಡ, ಆಮೇಲೆ ಸಿಗು. ಓಕೆ? ಸಬಾಷ್. ನನ್ನ ಮಾತಿಗೆ ಇಷ್ಟೊಂದು ಬೆಲೆ ಕೊಟ್ಟು ನಿನ್ನ ಮನಸ್ಸಲ್ಲಿರೋ ಪ್ರೀತಿನ ಇಷ್ಟು ಬೇಗ ಸಾಯಿಸ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಪ್ರೀತಿಗೆ ಹುಟ್ಟಕ್ ಮಾತ್ರ ಗೊತ್ತು, ಸಾಯೋಕ್ ಗೊತ್ತಿಲ್ಲ. ಗೊತ್ತು. ಪ್ರೀತಿ ಸಾಯಲ್ಲ ಅಂತಾನೆ. ಪ್ರೀತಿಸಿದವನ್ನೇ ಸಾಯಿಸ್ಬಿಟ್ಟೆ. ಅದು ನಿನ್ನ ಭ್ರಮೆ. ಪಾರ್ಥನ ನೀನು ಮುಟ್ಟಿರಬಹುದು, ಆದ್ರೆ ಅವನ ಆಯಸ್ಸನ್ ಮಾತ್ರ ಮುಟ್ಟೋಕ್ಕಾಗಲ್ಲ. ನನ್ನ ಪಾರ್ಥ ಬಂದೇ ಬರ್ತಾನೆ. ಏನೇ ಹೆದರ್ಸ್ತಾ ಇದೀಯಾ? ಪಾರ್ಥ, ಪಾರ್ಥ ಅಂತ ಹೆಸರು ಹೇಳಿದಿಕ್ಕೆ ಮಾತೇ ನಿಂತು ಹೋಯ್ತಲ್ಲ. ಇನ್ನು ನಿನ್ನ ಎದುರುಗಡೆ ಬಂದ್ ನಿಂತ್ರೆ ನಿನ್ನ ಉಸಿರೇ ನಿಂತು ಹೋಗುತ್ತೆ. ನಾನು ಅಳದೆ ನಗ್ತಾ ಇದ್ದೀನಿ ಅಂತ ಆಶ್ಚರ್ಯ ಆಗ್ತಿದ್ಯಾ? ನಾನು ಅಳೋದಿಲ್ಲ. ನಾನು ಯಾವತ್ತೂ ಅಳೋದಿಲ್ಲ ಅಂತ ಪಾರ್ಥನ್ಗೆ ಮಾತು ಕೊಟ್ಟಿದ್ದೀನಿ. ಏನೇ ನಿನ್ ಮಾತು ಕೊಟ್ಟಿರೋದು? ಮೊದ್ಲು ನಿನಗೆ ತಾಳಿ ಕಟ್ತೀನಿ, ಆಮೇಲೆ. ಕಟ್ಟದ ಯಾಕೆ ಹೇಳ್ಕೊಂಡು ಹೋಗ್ತಾ ಇದೀಯಾ? ಬಿಡು, ನಾನೇ ಬರ್ತೀನಿ. ನಡಿ. ಓ ಭಾವನವರು, ಇದೇನು ಇಲ್ಲೇ ನಿಂತಿದ್ದೀರಾ? ಮುಹೂರ್ತ ಟೈಮ್ ಆಯ್ತು, ಬನ್ನಿ ಬನ್ನಿ ಬನ್ನಿ. ಯಾಕೆ ಹಾಗೆ ನಿಂತ್ಕೊಂಡಿದ್ಯಾ? ಬಾ, ಕೂತ್ಕೋ. ಅರೆ, ಹಾರ ಹಾಕೊಡೋದ್ ಬಿಟ್ಟು ಏನ್ ಯೋಚನೆ ಮಾಡ್ತಿದ್ಯಾ? ಹಾರ ಹಾಕೋ.
ನೋಡ್ತಾ ಇದ್ದೀರಾ? ಸಾಯ್ಲಿಲ್ಲ ಅಂತನ? ಒಂದೊಂದು ತಲೆ ಹೋದಾಗ್ಲೂ ಎದ್ದು ಬಂದವನೇ ರಾವಣ. ರಕ್ತದಲ್ಲಿ ಮತ್ತೆ ಮತ್ತೆ ಹುಟ್ಟು ಬಂದಿರೋನೆ ರಕ್ತ ಬೀಜಾಸುರ. ಹಾಗೆ ನೀವು ಹೊಡೆದಷ್ಟು ಬೆಂಕಿಯಲ್ಲಿ ಬಯೋ ಚಿನ್ನದ ತರ ಹೊಳೆದು ಬರೋವನೇ ಈ ಪಾರ್ಥ. ಕೇಳ್ರೋ ಕಚಡ ನನ್ನ ಮಕ್ಕಳ. ಮಹಾಭಾರತದಲ್ಲಿ ಕೃಷ್ಣನಿಗೆ ಭಗವಂತ ಅಂತ ಕೈ ಮುಗ್ದಿದ್ದು, ಬಲರಾಮನಿಗೆ ಸ್ನೇಹಿತ ಅಂತ ಬೆಂತಟ್ಟಿದ್ದು ಹಿಂದಿದ್ರು ಅನ್ನೋ ಸ್ವಾರ್ಥದಿಂದ ಅಲ್ಲ, ಒಳ್ಳೆ ಕೆಲಸಕ್ಕೆ ಬೆಂಗಾವಲಾಗಿದ್ರು ಅನ್ನೋ ಉದ್ದೇಶದಿಂದ. ಆದ್ರೆ ಇವತ್ತು ಈ ಪಾರ್ಥ ಈ ಬಲರಾಮ ಕೆಟ್ಟಿನ ಎದುರಾಕೊಂಡು ಯುದ್ಧ ಮಾಡಕ್ಕೆ ಸಿದ್ಧವಾಗಿ ಬಂದಿದ್ದಾನೆ. ಬಂದ್ರು. ಅವಳಿಗೆ ತಾಳಿ ಕಟ್ಟ.
ಕಿರ್ಚ 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 ಇದು ಇದು ಈ ನಿನ್ ಕಿರ್ಚಾಟ ನಾಡಲ್ಲಿರೋ ಒಬ್ಬೊಬ್ಬ ರೌಡಿಗೂ ಕೇಳಿಸ್ಬೇಕು. ಈ ನಿನ್ ಸಾವನ್ನಕ್ಕೂ ಕೇಳಿ ಇನ್ಮೇಲೆ ಯಾವುದೇ ರೌಡಿ ಕತ್ತಿ ಎತ್ತಕ್ಕೆ ಭಯ ಪಡ್ಬೇಕು. ಬೇರೆಯವ್ರ ಮೇಲೆ ಬೀಸ್ತಾ ಇದ್ದ ಕತ್ತಿ ತಿರುಗಿ ನಿನ್ ಕಡೆನೆ ಬಂದಾಗ ಭಯ ಅನ್ನೋದು ಹೇಗೆ ಹೊರಗಡೆ ಬರುತ್ತೆ ನೋಡಿದ್ಯಾ? ಬೇರೆಯವ್ರ ಜೀವ ತೆಗೆಯೋ ನೀನು ತನ್ನ ಜೀವದ ಮೇಲೆ ಯಾಕೋ ಆಸೆ ಇಟ್ಕೊಂಡಿದ್ಯಾ? ನಿನಗೇನು 2 ಜೀವ ಇದೆಯಾ? 1 ಜೀವ ಹೋದ್ರೆ ಇನ್ನೊಂದು ಜೀವ ಇದೆ ಅನ್ನೋದಕ್ಕೆ ನೀ ದೊಡ್ಡ ಹೊಡಿತಾನೆ. ನಿನ್ನ ರುಂಡ ಇವಾಗ ನಾನು ಕತ್ತರಿಸಿದ್ರೆ ನಾಳೆಯಿಂದ ನಾಳೆ ಕೂಡ ದೊಡ್ಡ ಹೊಡಿ. ನಾನು ಈ ಕತ್ತಿಗೆ ಏನಾಗುತ್ತೋ ಯಾರು ಬಲರಾಮ ಯಾರು ಪಾರ್ಥ ಅಂತ ಯಾವನ್ ರುಂಡ ಬೇಕಾದ್ರೆ ತೆಗೆಯುತ್ತಿದ್ದು. ಮಾಡು ರೌಡಿಸಂ, ಅನ್ಯಾಯದ ವಿರುದ್ಧ ಮಾಡು, ಕೊಳತಾಡ್ತವ್ರೆ ಸಮಾಜದ ವಿರುದ್ಧ ಮಾಡು. ಅದನ್ನ ಬಿಟ್ಕೊಂಡು ಅಮಾಯಕರ ನಾನು ಸತ್ತಾಗ ಪ್ರೀತಿಯಿಂದ ಕಣ್ಣೀರು ಹಾಕೋದಕ್ಕೆ ಒಂದು ಮನಸ್ಸು, ದೇಹ ಎತ್ಕೊಂಡೋಗಕ್ಕೆ ಒಂದು 4 ಜನನ ಸಂಪಾದನೆ ಮಾಡಿಲ್ಲ ಅಂದ್ರೆ ನಿಂದು ಒಂದು ಜನ್ಮನೇನು? ಪ್ರೀತಿಯಿಂದನೇ ಗೆಲ್ಬೇಕು ಕಣ, ರೌಡಿಸಮಿಂದಲ್ಲ. ಇವತ್ತು ನೀವು ಜೀವಂತವಾಗಿದ್ದೀರಾ ಅಂದ್ರೆ ಅದಕ್ಕೆ ನನ್ನ ಪ್ರೀತಿನೇ ಕಣೋ ಕಾರಣ. ನನ್ನ ಪ್ರೀತಿ ಬದುಕೊಳ್ಳಿ. ತಾಳಿ ಕಟ್ತೀನಿ ಅಂತ ಒಂದೇ ಕಾಲ ನಿಂತಿದ್ಯಲ್ಲ, ನೀನೇ ನೋಡ್ ಸೋದ್ರ ಮಾವನ ಇಲ್ಲ ಮದ್ವೆ ಮಾಡಿಸ್ತೀನಿ ಅಂತ ಪಣ ತೊಟ್ಟು ನಿಂತಿದಾರಲ್ಲ, ಅವ್ರೇನವಳು ಒಡ ಹುಟ್ಟಿದ ಅಣ್ಣನ. ಮಗಳು ಫೇಲ್ ಆದ್ಲು ಅಂತ ಹತ್ತಿದ್ದಕ್ಕೆ ಪಾಠ ಹೇಳ್ಕೊಡೋ ಟೀಚರ್ನೇ ಹೊಡೆದ್ರು ನಿಮ್ಮಣ್ಣ. ಮಗಳ ಕಣ್ಣೀರ್ನೇ ಸಹಿಸದೆ ಇರೋರು ಬೇರೆ ಹೆಣ್ಮಕ್ಳ ಕಣ್ಣಲ್ಲಿ ನೀರ್ ಹಾಕ್ಸೋಕೆ ನಿಮ್ಗೆ ಹೇಗಯ್ಯ ಮನ್ಸ್ ಬರುತ್ತೆ? ಬೇಡ ಕಣ್ರು, ನಮ್ಮನೇಲೂ 3 ಹೆಣ್ಮಕ್ಳಿದಾರೆ. ಹೆಣ್ಣು ಕಣ್ಣೀರ್ ಹಾಕಿದ್ರೆ ಆ ಪಾಪ 7 ಜನ್ಮಕ್ಕೂ ಬಿಡಲ್ಲ ಕಣ್ರು. ಆವತ್ತು ರಾಮಾಯಣದಲ್ಲಿ ರಾಮ ರಾವಣನಿಗೆ ಇವತ್ತು ಹೋಗಿ ನಾಳೆ ಬಾ ಅಂತ. ತನ್ನ ಕೈನಲ್ಲಿ ಯುದ್ಧ ಮಾಡೋಕ್ಕಾಗಲ್ಲ ಅಂತಲ್ಲ, ಮಾಡಿದ ತಪ್ಪನ್ನ ತಿದ್ಕೊಳ್ಳಿ ಅಂತ. ಹಾಗೆ ಈ ಪಾರ್ಥ ನಿಮ್ಗೂ ಒಂದು ಅವಕಾಶ ಕೊಟ್ಟಿದ್ದಾನೆ. ಈಗ್ಲೂ ನೀವು ಬದಲಾಗ್ಲಿಲ್ಲ ಅಂದ್ರೆ ಒಳ್ಳೆ ಗಂಡ ಆಗ್ಲಿಲ್ಲ, ಮಕ್ಕಳಿಗೆ ಒಳ್ಳೆ ತಂದೆನೂ ಆಗ್ಲಿಲ್ಲ. ಇನ್ನು ನೀವ್ ಕಟ್ಟಿರೋ ತಾಳಿ ನನ್ನ ಮೈ ಮೇಲಿದ್ರೆ ಸತ್ತ ಹೆಣದ ಮೇಲಿರೋ ಹಾರಕ್ ಸಮಾನ. ಲಕ್ಷ್ಮಿ, ನಮ್ಮನ್ನ ಕ್ಷಮಿಸು ಲಕ್ಷ್ಮಿ. ಕಿಟ್ಟಿ, ಅವನು ಹೇಳಿ ಸತ್ಯನೇ, ಇವಳು ಹೇಳಿದ್ದು ಸತ್ಯನೇ. ನಾವೀಗ ಕತ್ತಿ ಎತ್ತಿದ್ರೆ ವ್ಯಕ್ತಿಗಳು ಸಾಯ್ತಾರೆ ಹೊರತು ಅವನು ಹೇಳಿದ ವಿಷಯಗಳಲ್ಲ.